ಬ್ರೋ ರೇ ಹೊಡಿ ಬ್ರೋ ಹಂಗೆ ನೋಡೋಣ ಆಮೇಲೆ. ಸೊ ಡಿ ಬಸ್ ಮನೆ ರೋಡಪ್ಪ, ಡಿ ಬಸ್ ಮನೆ ಇಲ್ಲೇ. ಏನ್ರಾಕೆ ಫುಲ್ ಕಲ್ಕಲ್ಲರ್ ಇವತ್ತು? ಫ್ರೆಂಡು ನನ್ನ ಗಾಡಿಯಪ್ಪ. ಹ್ಞೂ ಹೆಂಗೆ ಕಾಣ್ತೈತೆ? ಆಗ್ಗುರು ಬಾಕ್ಸ್ ಇಟ್ಕೊಂಡಿರೋದು ಹಿಂಗೆ ಲಗೇಜ್ ಇಟ್ಕೊಂಡು ತಿರ್ಗಾಡಕ್ಕೇನೆ ಗಿಡ ಇಲ್ಲಿ. ನಾನು ಸ್ಪೀಡಾಗಿ ಹೋಗೋದ ನೋಡಿ ನಮ್ಮಪ್ಪ ಮಕ್ ಉಗಿತಾ ಇದ್ದಾರೆ ನನಗೆ ನಿನ್ನೆ. ಓಕೆ ವೈಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ಸೊ ಗಾಡಿನ ಆಚೆ ಹಾಕಿದ್ದೀನಿ. ಸೊ ಗಾಡಿ ಎತ್ತಿರಲಿಲ್ಲ, ಕ್ರ್ಯಾಶ್ ಗಾಡಿ ಇಲ್ಲ ಅಂದ್ಬಿಟ್ಟು. ಸೊ ಇವತ್ತು ನಮ್ಮ ನಂದ ಅದು ಗಾಡಿ ಡೆಲಿವರಿ ಇದೆ. ಸೊ ಅದಕ್ಕೆ ಗಾಡಿ ಬೇಕು ಅಂತ ಶೂ ಕವರಲ್ಲಿ ಹಾಕಿದ್ದು ಆಯಿಲ್ ಇರಲಿಲ್ಲ, ಅದಕ್ಕೆ ಶೂ ಗಲೀಜು ಆಗ್ತಾನೆ ಇದೆ ಅಂದ್ಬಿಟ್ಟು ಸುಮ್ಮನೆ ಅದೊಂದು ಎಳ್ಳೊಂದು ಕವರ್ ಹಾಕಿದ್ದೀನಿ. ಸೊ ಕೋಲ್ಡ್ ಸ್ಟಾರ್ಟ್ ಎಲ್ಲ ಆಗಿದೆ, ಆವಾಗಲೇ ಕೋಲ್ಡ್ ಸ್ಟಾರ್ಟು, ಗಾಡಿ ಕ್ಲೀನಿಂಗು ಇನ್ನೂ ಸ್ವಲ್ಪ ಗಲೀಜು ಆಗೇ ಇದೆ. ಬಟ್ ಬೆಳಗ್ಗೆ ಕ್ಲೀನ್ ಮಾಡಿದೆ. ಬಾಯ್ ಅಪ್ಪಳ ಟಮಿ ಲೆಟ್ಸ್ ಗೋ. ಸೊ ಒಂದು ಸ್ವಲ್ಪ ಕೇಳೋದಿದೆ ಸರ್ವಿಸ್ ಬಗ್ಗೆ. ಬಾಯ್ ಒಂದು ಸ್ವಲ್ಪ ಸರ್ವಿಸ್ ಬಗ್ಗೆ ಹಂಗೆ ವಿಚಾರಿಸೋಣ. ಶೋರೂಮಲ್ಲಿ ಗಾಡಿ ಸರ್ವಿಸ್ ಮಾಡಿಸ್ಬೇಕು ಅಂದರೆ ಏನಂದರೆ ಇದು ಒಂದು ಸ್ವಲ್ಪ ಲೆಫ್ಟಲ್ಲಿ ಗೇರ್ ಲಿವರ್ ಹತ್ರ ಆಯಿಲ್ ಲೀಕ್ ಆಗ್ತಿದೆ. ಅದು ಇಂಜಿನಿಂದ ಬರ್ತಾ ಇದ್ದ ಚೈನ್ ಲೂಬ್ದಾಗ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀನಿ ನಾನು. ಸೊ 28,000 ಅಂದರೆ 3,000 ಓಡಿದೆ ಹತ್ತಿರ ಗಾಡಿ. ಸೊ ಇನ್ನೊಂದು 2,000 ಓಡಿಸ್ಬಿಟ್ಟು ಒಂದೇ ಸಲ 5,000ಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಗಾಡಿನ. ಇನ್ನು 1,700 ಕಿಲೋಮೀಟ್ರನ್ನ ನಮ್ದಿರೋದು 10,000 ಕಿಲೋಮೀಟ್ರಿಗೆ. ಸೊ ನಾನು ಒಂದು 5,000ಕ್ಕೆ ಬೇಡೋಣ, 10,000 ಇದ್ದಿದೆ. ಯಾಕಂದ್ರೆ ನಾವೇನು ಜಾಸ್ತಿ ರಫಾಗಿ ಹೊಡಿತಾಯಿಲ್ಲ. ಈಗ ಆಯಿಲ್ ಎಷ್ಟಿದೆ ಚೆಕ್ ಮಾಡಿಸ್ಕೊಂಡು ಒಂದ್ಸಲ ಹಂಗೆ ಆಯಿಲ್ ಟಾಪಪ್ ಮಾಡಿಸೋದಾರೆ ಆಯಿಲ್ ಟಾಪಪ್ ಮಾಡಿಸ್ಕೊಂಡು, ಇಲ್ಲಾಂದರೆ ಅದೇನು ಆಯಿಲ್ ಸೀಲ್ ಏನಾದ್ರು ಹಾಕ್ಕೊಡ್ತಂದ್ರೆ ಇಮಿಡಿಯೇಟ್ ಆದರೆ ಹಾಕಿಸ್ಕೊಂಡು ಅದೇ ಶೋರೂಮಲ್ಲೇ ನಾನು ಸರ್ವಿಸ್ ಎಲ್ಲಿ ಬಿಟ್ಟಿದ್ದೆ ಫಸ್ಟ್ ಸರ್ವಿಸು, ಅಂದರೆ ನಾನು ತೊಗೊಂಡಾಗ ಫಸ್ಟ್ ಸರ್ವಿಸ್ ಎಲ್ಲಿ ಬಿಟ್ಟಿದ್ದೆ ಅಲ್ಲೇ ಗಾಡಿಗೆ ಡೆಲಿವರಿ ಇರೋದು ಇವತ್ತು. ಸೊ ಬರೀ ಆರಾಮಾಗಿ ಹೋಗೋಣ. ನಾನು ಸ್ಪೀಡಾಗಿ ಹೋಗೋದನ್ನು ನೋಡಿ ನಮ್ಮಪ್ಪ ಮಕ್ ಉಗಿತಾ ಇದ್ದಾರೆ ನನಗೆ ನಿನ್ನೆ. ವೀಡಿಯೋ ಡೈಲಿ ನೋಡ್ತಾರಪ್ಪ, ಬರೀ ನೀವು ನೋಡೋಲ್ಲ, ನಮ್ಮ ಅಪ್ಪನೂ ನೋಡ್ತಾರೆ ಡೈಲಿ ಮನೇಲಿ. ಸೊ ನೋಡ್ಬಿಟ್ಟು ನನಗೆ ಮಕ್ ಹೋಗಿರ್ತಾರೆ, ನೀನು ಗಾಡಿ ಹಿಂಗೆ ಓಡಿಸ್ತೀಯ ಸ್ಪೀಡ್ನ ಅಂತ. ನಾನು ಸ್ಪೀಡ್ ಹೋಗಲ್ಲ ಅಂತೀನಿ, ಕ್ಯಾಮ್ರಾದಲ್ಲಿ ಸ್ಪೀಡೋಮೀಟ್ರ್ ಅಷ್ಟೇ ಕ್ಲಿಯರಿಟಿ ಕಾಣಲ್ಲ, ಸ್ವಲ್ಪ ಲೋ ರೆಸಲ್ಯೂಷನ್ ಇದ್ದರೆ. ಅವ್ರಿಗೆ ರೆಸಲ್ಯೂಷನ್ ಹೈ ರೆಸಲ್ಯೂಷನ್ ಗೊತ್ತಾಗಿರಲ್ಲ. ಸೊ ಲೋ ಅಲ್ಲಿ ನೋಡ್ತಾ ಇದ್ರು ಅವತ್ತು. ಕೈ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ, ಕೈ ನೋಡಿ ಹಿಂಗೆ ತಿರ್ಗಿಸ್ತಾ ಇದೆಯಾ ಫುಲ್ ಹ್ಯಾಂಡ್ಲನ ಅಂತೇಳಿ. ಸೊ ಬರ್ರಿ ಹೋಗೋದ ಕಾಲೇಜ್ ಹತ್ರ. ಆ್ಯಂಡ್ ಇವತ್ತು ನಮ್ಮ ಗ್ಯಾಂಗಿಗೆ ಫೈನಲಿ ಒಂದು ಗಾಡಿ ಬರ್ತಾ ಇದೆ. ರೋಮ ಓಕೆ ಬಾಯ್ಸ್, ಸೈಯದ್ನ ಪಿಕ್ ಮಾಡಬೇಕು. ಪಾಪ ಸೈಯದ್ ಕುತ್ಕೊಳ್ಳೋದು ನಿನ್ನ ಇಷ್ಟ ಆಗೋರು, ಹಿಂದೆ ಬಾಕ್ಸ್ ಐತೆ ಹತ್ತು ಹಂಗೆ ಲಾಂಗ್ ಜಂಪ್. ಹಾಗೆ ಬಾಯ್ಸ್ ಬರ್ರಿ ಕ್ಲಾಸ್ಗೆ ಹೋಗೋಣ. ಟೈಮ್ ಆಗೋಯ್ತು 8:15 ಇಲ್ಲೇ. ಇಲ್ಲಿಂದ ಎಷ್ಟೇನು 5 ನಿಮಿಷನೂ ಇಲ್ಲ ಕ್ಲಾಸ್ಗೆ ಹೋಗೋದು. ಆರಾಮಾಗಿ ಪೀಸಾಗಿ ಹೋಗುವ ಬೇಗ. ಓಕೆ ಬಾಯ್ಸ್, ಇವತ್ತೇನು ಎಲ್ಲರೂ ಇವತ್ತೇ ಕಾಲ್ ಮಾಡಿದವ್ರು ಗುರು. ಲೇಟ್ ಆಗಿದೆ ಸನೇ, ಟೈಮ್ ಇಲ್ಲ ಅಂತ ಓದಾಡ್ತಾ ಇದ್ದೀನಿ ಕಾಲೇಜ್ಗೆ ಹೋಗೋಕ್ಕೆ. ಲೇಟ್ ಆಗಿದೆ ಅಂತ ಎಲ್ಲ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾರೆ. ಇದೆಲ್ಲ ಐಫೋನಲ್ಲೋ ಫೋನ್ ಎತ್ಬಿಟ್ಟು ರಿಸೀವ್ ಮಾಡ್ಬಿಟ್ಟು ಬ್ಲೂಟೂತ್ ಸೆಟ್ ಮಾಡಬೇಕು, ಬೇರೆ ಕಂಪ್ನಿ ಯೂಸ್ ಮಾಡಿದ್ರೆ. ಒಳ್ಳೆ ಸೈಕು ನಮಗೆ. ಲೆಫ್ಟ್ಗೆ ತಾನೇ ಹೋಗೋದು, ಮತ್ತೆ ಯಾಕೆ ರೈಟಿಗೆ ಬಗ್ ನೋಡ್ತೀಯ? ಹೋಗಲ್ಲ, ಡ್ಯಾಡಿ ಬರ್ತದೆ ಅಂತನಾ? ಡ್ಯಾಡಿನೇ ಬರ್ತಾರದು. ಏನು ನಮ್ಮ ಗಾಡಿಗೆ ಬೆಲೆನೇ ಇಲ್ಲ ಅಂತಾರ ಗುರು. ಯಾಕ್ರಪ್ಪ ಹೋಗ್ಬೇಕಿದ್ದಾಗ ಎಲ್ಲ ಸೈಡ್ಗೆ ಹೋಗೋರು ತಿರ್ಕೊಂಡು ಈಗ ಸ್ಟಾಕ್ ಇರೋದಕ್ಕೆ ಬೆಲೆನೇ ಇಲ್ಲ, ತಿರುಗೇ ನೋಡೋಲ್ಲ ಅಂತಾರೆ. ಸುಮ್ಮ ಅಡ್ಡ ಬರ್ತಾನೆ ಅವರೇ. ಅಷ್ಟು ದೂರ ಹಾಕ್ಬೇಕೇನೋ? ಇಲ್ಲ ಯಾಕಂದ್ರೆ ಆಗುತ್ತಾ? ಓಕೆ ಸಿಗುವ ಆಮೇಲೆ. ಓಕೆ ಬಾಯ್ಸ್, ಒಂದು ಸಣ್ಣ ಬ್ರೇಕು. ಸೊ ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ನಮ್ಮ ಪ್ರಜ್ಜು ಗಾಡಿ ಎತ್ಕೊಂಡ್ಬರ್ತವನೆ. ಆದರೂ ನಮ್ಮ ಗಾಡಿ ನೋಡೋಕ್ಕೆ ಸಿಗುರು ಬೇರೆನೇ ಲೆವೆಲ್.
ಉದ್ದಾರಾಗ ಕೆಲಸ ನೋಡಿ ಬಟ್ ಓಕೆ ಓಕೆ ಬಾಯ್ಸ್, ಈಗ ಗಾಡಿ ಎತ್ಕೊಳಕ್ಕೆ ಹೋಗ್ಬೇಕು ಆ್ಯಕ್ಚುಲಿ. ಸೊ ಇವಾಗ ನಂದಾ ಗಾಡಿ ಡೆಲಿವರಿಗೆ ಫಸ್ಟು ಹೋಗಿ ನಂದಾಗ ಹೆಲ್ಮೆಟ್ ಕೊಡಿಸ್ಬೇಕು. ಸೊ ಹೋಗೋಣ ಬರ್ರಿ, ನಂದಾ ಗಾಡಿ ಫಸ್ಟು ಹೆಲ್ಮೆಟು. ಸೊ ನಮ್ಮ ಮ್ಯಾರೇಜಲ್ಲೇ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ಗೆ ಹೋಗೋಣ. ಅಲ್ಲಿಗೋಗಿ ಅಲ್ಲಿಂದ ಗಾಡಿ ಡೆಲಿವರಿ ತೊಗೋಣ. ಓಕೆ ಬಾಯ್ಸ್, ಅದೇ ಐ ಥಿಂಕ್ ಡಬಲ್ ಟ್ಯಾಪ್ ಮಾಡಿದೆ ಅನಿಸುತ್ತೆ. ಸೊ ಆಫ್ ಆಗೋಯ್ತು ಮಿಸ್ಸಾಗೆ. ಈಗ ಪೀಸಾಗೆ ಮೇನ್ ರೋಡ್ ಹೋಗೋಣ ಅಂತ. ಹಿಂದೆ ರೋಡು ರೋಡ್ ಚೆನ್ನಾಗಿಲ್ಲ. ಸೊ ನನ್ನ ಗಾಡಿ ಕಿಟ್ಟಾಕಿರೋದಕ್ಕೆ ಸೌಂಡ್ ಅಸಹ್ಯವಾಗಿ ಬರುತ್ತೆ, ಅದು ನನಗೆ ಇಷ್ಟ ಆಗೋಲ್ಲ. ಅದಕ್ಕೆ ಬೇಡ, ಆರಾಮಾಗಿ ಪೀಸಾಗಿ ಮೇನ್ ರೋಡಲ್ಲೇ ಹೋಗೋಣ ಅಂತ. ಸೊ ಮೇನ್ ರೋಡಲ್ಲಿ ಹೋಗಿ ನಂದಾನ ಪಿಕ್ ಮಾಡಿಕೊಂಡು ಅಲ್ಲಿಂದ ಆಚೆಗೆ ಪೀಸಾಗೆ ಹೋಗಿ ಹೆಲ್ಮೆಟ್ ತೊಗೊಳೋಣ. ಸೊ ಅವ್ನು ಗಾಡಿ ಬಂದ್ಬಿಟ್ಟು ಇವತ್ತು ತೊಗೊತಾರದು N150. ಸೊ N150ಲಿ ಬ್ಲ್ಯಾಕ್ ವಿತ್ ರೆಡ್ ಸ್ಟಿಕರ್ಸ್ ಏನೋ ತೊಗೊತಾ ಇದ್ದಾನಂತೆ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಸೇಮ್ ನಾನೇನು ಸ್ಟ್ರೆಟ್ಸ್ ಹೆಲ್ಮೆಟ್ ಯೂಸ್ ಮಾಡ್ತೀನಿ ಆ ಥರದಲ್ಲಿ ಚೆನ್ನಾಗಿರೋದು ಯಾವ್ದಾರು ಒಂದು ಬ್ಲ್ಯಾಕ್ ವಿತ್ ರೆಡ್ ಸ್ಟ್ರೈಪ್ಸ್ ಅಥವಾ ಗ್ರೇ ಈ ಥರದಲ್ಲಿ ಹೆಲ್ಮೆಟ್ ಹುಡುಕಬೇಕು. ಫೋನ್ ಏನು ಗುರು, ಇವತ್ತು ಬೆಳಗ್ಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ನೋಡೋಣ ಆಮೇಲೆ. ಸೊ ಡಿ ಬಸ್ ಮನೆ ರೋಡಪ್ಪ, ಡಿ ಬಸ್ ಮನೆ ಇಲ್ಲೇ. ಸೊ ಬರ್ರಿ ಹೋಗೋಣ, ನಂದಾನ ಪಿಕ್ ಮಾಡೋಣ. ಓಕೆ ಬಾಯ್ಸ್, ನಂದಾನ ಪಿಕ್ ಮಾಡ್ಕೊಂಡು ಹೆಲ್ಮೆಟ್ ತಗೊಳಂತ ಹೋಗ್ತಾಯಿದ್ದೀನಿ. ಏನು ಟ್ರಾಫಿಕ್ ಗುರು, ಇಲ್ಲಿ ಮಾತ್ರ ಅಂತಲ್ಲ, ಟ್ರಾಫಿಕ್ ಇದೆ ಇವತ್ತು. ಸಾವು ಮರಯ, ಮಧ್ಯಾಹ್ನ 2 ಗಂಟೆ ಗುರುವಾರ ವೀಕ್ ಡೇಸಲ್ಲಿ ಎಂಥ ಟ್ರಾಫಿಕ್ ಅಂತೀರ ಇಲ್ಲಿ. ಏನೆಲ್ಲ ಇವತ್ತೇ ರಜಾ ಹಾಕ್ಬಿಟ್ಟಿಲ್ಲ, ರಾಚೆ ಹೋಗ್ತಾರೆ ಹಿಂಗೆ. ಏನು ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ಗೆ ಬಂದಿದ್ದಾಯಿತು. ಐ ಥಿಂಕ್ ಅಣ್ಣಯ್ಯ ಇಲ್ಲ ಅನಿಸುತ್ತೆ, ನೋಡುವ. ನೆಳಗಾಕುವ ರೀ ಗಾಡಿನ, ಬಿಸಿಲ ಒಣಗ್ಸೋದು ಬೇಡ. ಎಲ್ಲ ಒಣಗಲಿ. ಎಂಟ್ರೆನ್ಸ್ ನೆಕ್ಸ್ಟ್ ಡೋರ್ ಗೊತ್ತಣ್ಣ, ಗೊತ್ತಿಲ್ಲದಿರೋರ್ಗದು. ಏನೋ ಇಳಿಯೋಕ್ಕೆ ಬರಲ್ಲ. ಏನು ರಾಕಿ ಇವತ್ತು ಫುಲ್ ಕಲ್ಕಲ್ಲರನೇ? ಏನು ರಾಕಿ ಫುಲ್ ಕಲ್ಕಲ್ಲರ್ ಇವತ್ತು? ಫ್ರೆಂಡು ನನ್ನ ಗಾಡಿಯಪ್ಪ. ಹ್ಞೂ, ಹೆಂಗೆ ಕಾಣ್ತೈತೆ? ಹೇಳಬೇಕು. ಒಂದು ಹೆಲ್ಮೆಟ್ ಬೇಕು. ಇದೆಲ್ಲ ಸ್ಕ್ರ್ಯಾಚ್ ಆಗ್ಬಿಟ್ಟೈತಲ್ಲ ಯಾವುದೋ ಗ್ಯಾಪಲ್ಲಿ. N150 ಗಾಡಿ ಎತ್ಕೋತಾನೆ, ಬ್ಲ್ಯಾಕ್ ವಿತ್ ರೆಡ್ ಸ್ಟಿಕರ್ಸು. ಮ್ಯಾಚ್ ಹಂಗೆ ಸ್ಟ್ರೆಟ್ಸು ವೇಗದಲ್ಲಿ ಹೆಲ್ಮೆಟ್ ತೋರಿಸು. ನೋಡ್ರಪ್ಪ, ಇದೆ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್. ಓಕೆ, ಬಾಯ್ 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 ಸಾವ್ಕಾರ. ಅದ್ರದ್ದು ತರ್ಸು. ನನಗೆ ವೈಟ್ ಇಲ್ಲ ಬ್ಲ್ಯಾಕು. ವೈಟ್ ಇಲ್ಲ ಬ್ಲ್ಯಾಕು ಮಾಸ್ಕ್, ಅದು ಕವರ್. ಹೌದಾ? ಈ ಗಾಡಿಗೆ ಹೆವಿಯಾಗ ಎತ್ಕೊಳತ್ಲ್ವ ಜನಕ್ಕೆ? ಸರಿ ಆಯಿತು, ಬಾಯ್. ಅದಕ್ಕೆ ನನ್ನ ಗಾಡಿ ಫುಲ್ ಬ್ಲ್ಯಾಕ್ ಥೀಮ್. ಸರಿ ಆಯಿತು, ಬಾಯ್. ಸೊ ಓಕೆ, ಹೆಲ್ಮೆಟ್ ತೊಗೊಂಡಿದ್ದೆ ಆಯಿತು. ಸೊ ಬರ ಇಲ್ಲಿ ಯಾವುದಿದೆ ಹೆಸರೇನೋ ಹೇಳ್ದೆ, ಅದ್ರದ್ದು ಗೊತ್ತಿಲ್ಲ. ಸೊ ಅಣ್ಣ ಇದು ಹೆಲ್ಮೆಟ್ ತೊಗೊಂಡು ಸಗದಾಗಿದೆ ಅವ್ನ ಗಾಡಿಗೆ ಮ್ಯಾಚ್ ಆಗಂಗೆ. ಸೊ ಬರ್ರಿ ಹೋಗುವ. ಯಾರಿದ್ದು ನನ್ನ ಗಾಡಿ ಪಕ್ಕ ತಂದು ಹಾಕ್ಬಿಟ್ಟಾರೆ. ಯಾವ ಕಲರ್ಗಳು ಇದು? ಆ್ಯಕ್ಟಿವಾ ಪ್ರೀಮಿಯಮ್. ಏನಪ್ಪ, ನಮ್ಮ ಗಾಡಿ ಮುಂದೆ ಏನೂ ಇಲ್ಲ ಬಿಟ್ಟಿರೋದು. ಅದೊಳ್ಳೆ ಅಮೂಲ್ ಬೇಬಿ ಇದ್ದಂಗೆ ಘಟ ಮುಂದೆ. ಈಗ ಊಟಕ್ಕೆಲ್ಲರ ಬ್ರೇಕ್ ಹಾಕಬೇಕು. ಗುರು, ಬಾಕ್ಸ್ ಇಟ್ಕೊಂಡಿರೋದು ಹಿಂಗೆ ಲಗೇಜ್ ಇಟ್ಕೊಂಡು ತಿರ್ಗಾಡೋಕ್ಕೇ ಗಿಡ ಇಲ್ಲಿ. ಟ್ಯಾಕ್ಸಿ ಬಾಯ್ಸ್ D10 ಹೊಸದು ಬ್ಲ್ಯಾಕ್ ಆ್ಯಂಡ್ ರೆಡ್ಡು. ಬ್ರೋ ಮುಂದೆ ಬಂದರೆ ಹೊಡಿ ಬ್ರೋ, ಹಂಗೆ ಅದಕ್ಕೆ ಕಾಯ್ತಾ ಇದ್ದೀನಿ ಬ್ರೋ. ಹೊಡಿ ಬ್ರೋ, ಹಂಗೆ ಪರವಾಗಿಲ್ಲ. ಹಾಕ್ರಪ್ಪ ಬೇಕು ಬ್ರೋ. ಹೊಡೀರಿ ಬ್ರೋ. ಒಂದು ಫ್ಲೈ ಬೈ. ಏನು ಬ್ರೋ ಬೋರಿಂಗು ನೀವು. ಸಿಗ್ನಲ್ ಬಿಟ್ಬಿಡ್ತು ಅವ್ರ ಜೊತೆ ಆಟಾಡ್ಕೊಂಡು. ಓಕೆ ಬರ್ರಿ, ಇಳ್ಕಾಗ್ಬಿಟ್ಟು ಹೋಗೋದ. ಸಗಲಾಗಿರ್ತದೆ ನೈಟ್ ಸೌಂಡು ಕ್ರೇಜಿ ಇತ್ತಲ್ಲ. ಹಾಕ್ರಪ್ಪ ವೀಕು. ಯಾವುದು ಕ್ರ್ಯಾಶ್ ಕಾರ್ಡ್ ಹಾಕ್ಸ್ಬೇಕಲ್ಲೋ? ಅದೇ ಹಳೆ ಕ್ರ್ಯಾಶ್ ಕಾರ್ಡ್ ಸ್ವಲ್ಪ ಅಲ್ಟ್ರೇಷನ್ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ವೆಯ್ಟಿಂಗು. ಓಕೆ ಬೈಸ್, ನಂದ ಮನೆಗೆ ಹೋಗಿ ಒಂದೇನು ವೈಜ್ ಐತೆಲ್ಲ ಇಕ್ಬಿಟ್ಟು ಇವಾಗ ಗಾಡಿ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಐ ಮೀನ್ ಡೆಲಿವರಿ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಅವನೇ ಉಲ್ಟಾ ಹಾಕ್ಬಿಟ್ಟವನೇ ಅದನ್ನು. ಸಂಬರ ಇವನು ಕ್ರೇಜಿ. ಓಕೆ, ಗಾಡಿ ಡೆಲಿವರಿ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿ ನನ್ನ ಗಾಡಿ ಫಸ್ಟು ಸರ್ವಿಸ್ ಮಾಡಿಸಿದ್ನಲ್ಲ, ಬನಶಂಕರಿ ಅಂತ ಬರ್ತಾ ಕಾಮಾಖ್ಯ ಬರ್ತಾ ಗೊತ್ತಿಲ್ಲ. ಇದು ಏರಿಯಾ ಬಂದು ಈ ಕಾಮಾಖ್ಯಕ್ಕೆ ಸೇರುತ್ತೆ. ಮೋಸ್ಟ್ಲಿ ಬನಶಂಕರಿ ಇರಬೇಕನ್ಸುತ್ತೆ ಇದ್ರದ್ದು ಅಂಗಡಿ ಹೆಸರು, ಬಜಾಜ್ ಸರ್ವಿಸ್ ಸೆಂಟರ್ ಅಂತೇಳಿ.
ಇದಕ್ಕೆ ನೋಡೋಣ ಬರ್ರಿ ಹೆಸರಿದೆ. ಸೊ ಅಲ್ಲಿಗೆ ಹೋಗ್ತಾರೆ. ನನ್ನ ಗಾಡಿ ಫಸ್ಟ್ ಸರ್ವಿಸ್ ಮಾಡಿಸಿದ ಯಾಕೆಂದರೆ ನಾನು RS ತೊಗೊಳಕ್ಕೆ ಟೆಸ್ಟ್ ಮಾಡಿಸಿದೆ. ಅದಾದಮೇಲೆ ಈ ಗಾಡಿ ಬಂದು ಇಲ್ಲೇ ಸರ್ವಿಸಿಗೆ ಬಿಟ್ಟಿದೆ. ನೆನಪಿದೆ ನನಗೆ. ಯಾರಿಗೂ VIP ಮರ್ಸಿಡೀಸು ಲೆಫ್ಟಿಗೆ ಹೋಗ್ತೈತಲ್ಲ ಮರ್ಸಿಡೀಸು. ಅವರೇ ಗಾಡಿ ಡೆಲಿವರಿ ಹೋಗ್ಬೋತಾರ. ಎಲ್ಲೋ ಹೋಗ್ಲಿಲ್ಲ ನಾನು ಇಲ್ಲಿ ಗ್ಯಾಪಲ್ಲಿ. ಅವನು ರಿವರ್ಸ್ ಬರೋಕ್ಕಿತ್ತವನಣ್ಣ. ಅವನು ರಿವರ್ಸ್ ಬರಬೇಕು, ನಾನು ಹಿಂಗೆ ಹೋಗಿ ಇಕ್ಬೇಕು. I wanna inspire before I expire. I wanna be something different, not the X-Files. I wanna be a happy man no matter where I am. So you see me coming from a mile with a big smile. Yeah, and I think I wanna own that. ಓಕೆ ಬಾಯ್ಸ್, ಗಾಡಿ ಡೆಲಿವರಿ ತೊಗೊಂಡಾಯಿತು. ಅಣ್ಣ ಫಸ್ಟ್ ಸ್ಟಾರ್ಟ್ ಮಾಡಿ ಗಾಡಿ ಎತ್ಕೊಂತವನೆ. ಸೊ ಫುಲ್ ಕ್ಯಾಶಲ್ಲಿ ರಿಚ್ ಕಿಡ್. ಸೊ ಹಿಂದೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೋಗ್ತಾಯಿದ್ವಿ. ಬಟ್ ಈ ಟ್ರಾಫಿಕ್ ನೋಡಿದ್ರೆ ಪೆಟ್ರೋಲ್ ಹಾಕ್ಸ್ಬೇಕಾ ಅನಿಸ್ತಾ ಇದೆ. ಸೊ ಹಿಂಗೆ ಹಿಂದ್ಗಡೆ ಹೋಗ್ಬಿಟ್ಟು ಆ ಕಡೆ ದೇವಗಡ ಪೆಟ್ರೋಲ್ ಬಂಕ್ ಆ ಕಡೆಯಿಂದ ಬಂದ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಹೋಗೋಣ. ಓಕೆ, ಸಿಗ್ನಲ್ ನಿಂತು. ಹೇಗಿದೆ ಮ್ಯಾಮ್ ಗಾಡಿ? ಅನ್ನಿಸ್ತಿದೆಯಾ? ಚುಮ್ಮು ಅನ್ನಿಸ್ತಿದೆಯಾ? ಹೊಸ ಗಾಡಿ ಅನ್ನಿಸ್ತಾ ಇರ್ಬೇಕು. ಚುಮ್ಮು 200 ಏನೋ ಇದೆ, ಸಾಕು. 200 ಹಾಕೋಣ. ಗಾಡಿಗೆ ಮರ್ಯಾದಿಲ್ದಂಗೆ ಆಗ್ಬಿಟ್ಟೈತಿ. ತಗೋಣ ಹಾಕೋಣ. ಆಗ್ತಿದ್ಯಾ? ಮೇಲಿಗೆ ಇಟ್ಕೋಣ ನಾಜಲು. ಒಂದು ಪಾಯಿಂಟ್ ಬಂತು. 3 ಪಾಯಿಂಟ್ ಇತ್ತು, 1 ಪಾಯಿಂಟ್ ಬಂತು ವಾಪಸ್ಸು. ಬಾಪಾ ರಾಜ್ಕುಮಾರ, ಹೊಸ ಗಾಡಿ. ಬಾ ಯಾವುದ್ರೋ ನಿಮ್ಮ ಬಾಳ್ಗಳು. ಗಾಡಿ ತೊಗೊಂಬಿಡ್ತೀರ, ಗಾಡಿ ಗೇರ್ ಹಾಕಕ್ಕೆ ಬರೋಲ್ಲ. ಯಾವುದೋ ನಿಮ್ದೆಲ್ಲ ಬಾಳು. ಗಾಡಿ ತೊಗೊಂಬಿಡ್ತೀರ, ಗೇರ್ ಹಾಕಕ್ಕೆ ಬರೋಲ್ಲ. ನಡಿ ಊಟ ನೋಡೋಣ. ಬನ್ನಿ ಬಾಯ್ಸ್, N150 ನೋಡೋಣ ಹೇಗಿದೆ ಅಂತೇಳಿ. N150 ಪರವಾಗಿಲ್ಲ ನೋಡ, ಬಲ್ಕಿ ಇದೆ ಸ್ವಲ್ಪ. ಸೇಮ್ ಸ್ವಲ್ಪ MT-15 ಥರ ಅನಿಸುತ್ತೆ. ಬಾ ಹೋಗಿ ಬರೋಣ. ಟೋಟಲ್ ರೆಸ್ಪಾನ್ಸ್ ಫುಲ್ ಸ್ಮೂತ್ ಇದೆ ಗುರು. ನನ್ನ ಕೇಬಲ್ ಸ್ವಲ್ಪ ಹಾರ್ಡ್ ಇದೆ ಅನಿಸುತ್ತೆ ನನಗೆ. ಅನ್ನೋಂಗಾರೆ ಕೇಬಲ್ ಚೇಂಜ್ ಮಾಡಿಸಿದೆ ನಾನು. ಎಲ್ಲ ಚಿಕ್ಕಡಿದು ಫುಲ್ ಸ್ಮೂತ್ ಅನಿಸ್ತಾ ಇದೆ. ಗಾಡಿ. ಮುಂದೆ ಲೆಫ್ಟ್ ಇದೆ ಅಲ್ವಾ? ಬಾ ನೋಡೋಣ. ಹೊಸ ಗಾಡಿ ಜಾಸ್ತಿ ಓಡ್ಸಂಗೂ ಇಲ್ಲ. ಪರವಾಗಿಲ್ಲ, ಸ್ಮೂತ್ ಇದೆ ಇಂಜಿನ್ನು. ಬಜಾಜು ಬೇಸಿ ಇದೆ. ಪರವಾಗಿಲ್ಲ ಬಾಯ್ಸ್, ಚೆನ್ನಾಗಿದೆ ಗಾಡಿ. 115 ನಾಟ್ ಬ್ಯಾಡ್. ಸರಿ ಅಂಕಲ್, ಬಾಯ್. ಗಾಡಿ ಚೆನ್ನಾಗಿದೆ, ಏನಿಲ್ಲ. ಅವನಿಗೆ ಸಾಕು, ಬೇಜಾನು ಅವ್ನಿಗೆ ಆ ಗಾಡಿ. ಸರಿ ಅಂಕಲ್, ಬಾಯ್ ಕಣ. ಸೊ ಓಕೆ ಬಾಯ್ಸ್, ಹೊರಡ್ತಾ ಇದ್ದೀವಿ. ಸೊ ನಂದಾಗೆ N150 ಚೆನ್ನಾಗಿದೆ ಅಂತ ಕೇಳಿದ್ದಾರೆ ಅಂಕಲ್. ಆ್ಯಕ್ಚುಲಿ ಚೆನ್ನಾಗಿದೆ. ನಾನು 150 ಒಂದೇನಂದರೆ 2 ಇಂಜಿನ್ನು. ಸೊ ಬ್ಯಾಕ್ ಡ್ರಮ್ ಬ್ರೇಕ್ ಇದೆ. ಸೊ ಸ್ವಲ್ಪ 2 ಪಾಯಿಂಟ್ ನನಗೆ ಮೈನಸ್ ಅನಿಸ್ತು. ಅದು ಬಿಟ್ಟರೆ ಗಾಡಿ ಚೆನ್ನಾಗಿದೆ ಪವರಲ್ಲಿ. ಸಿಟಿ ಯೂಸೇಜ್ ಸಾಕು. ಪ್ಲಸ್ ಸ್ಟಾಪಲ್ಲಿ ಎಷ್ಟೋಗುತ್ತೆ ಏನೋ ಗೊತ್ತಿಲ್ಲ, ಅದೆಲ್ಲ ನೋಡ್ಬೇಕು. ಆಮೇಲೆ ಒಂದ್ಸರಿ ಟೆಸ್ಟ್ ಡ್ರೈವ್ಗೆ ಎತ್ಕೊಂಡು ಗಾಡಿನ ಹೆಂಗೆ ಹೋಗುತ್ತೆ, ಎಷ್ಟೋಗುತ್ತೆ ಇವೆಲ್ಲ. ಇವಾಗ ಈ ಟ್ರಾಫಿಕಲ್ಲಿ ಬರಬೇಕಾಗೋರು ಜನತಾ ಬಜಾರ್ಗೆ. They never seen nobody like this. No similar match or a likeness. Get your hands in the air with your lighters. 2 fingers up in the air if you like it. ಓಕೆ ಬಾಯ್ಸ್, N150 ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಒಂದು ಫಸ್ಟ್ ಸರ್ವಿಸ್ ಮಾಡಿಸ್ಕೊಳ್ಳಿ. ಫಸ್ಟ್ ಸರ್ವಿಸ್ ಆದಮೇಲೆ ನಮಗೆ ಗಾಡಿ ರುಬ್ಬಕ್ಕೆ ಕರೆಕ್ಟಾಗಿರುತ್ತೆ. ಹಾಕೊಂಡು ಸರಿಯಾಗಿ ಫುಲ್ಲು ಅದರ ರಸನ ಹಿಂಡು ಬಿಡೋಣ. ಸೊ ಇವಾಗ ಹೇಗಿದೆಯಪ್ಪ ನಿನ್ನ ಗಾಡಿ? ಹಿಂಗೆ ಅನಿಸ್ತಾ ಇದೆ?
ಅಣ್ಣಂಗೆ ಫುಲ್ಲು ಚುಮ ಅನಿಸ್ತಾ ಇದೆ, ದಿಲ್ ಖುಷಿ ಆಗ್ಬಿಟ್ಟಾನೆ. ಹೊಸ ಗಾಡಿ, ಮೀಟ್ರ್ ಆಫ್ ಮಾಡು. ಸೊ ಹೊಸ ಗಾಡಿ, ಹೊಸ ಹೆಲ್ಮೆಟು. ಅಣ್ಣ 3 ವರ್ಷ ಡಿಪ್ಲೊಮಾದಲ್ಲಿ R15 ತೊಗೋತೀನಿ ಅಂತ ಫುಲ್ಲು ರಿಚ್ಗಿದ್ದಿದ್ದ. ಮನೇಲಿ ಬೇಡ ಅಂದ್ಬಿಟ್ಟು ಕೊನೆಗೆ 150 ಕೊಡ್ತಾರೆ. ಅದು 150, ಇದು 150, ಬೇಜಾರು ಮಾಡ್ಕೊಂಬೇಡ. ಅದು ಫೇರಿಂಗು, ಇದು ವಿತೌಟ್ ಫೇರಿಂಗ್ ಅಷ್ಟೇ. ಬಟ್ ಅದ್ರ ಪವರ್ ಬೇರೆ, ಇದ್ರ ಪವರ್ ಬೇರೆ. ಓಕೆ, ನನ್ನ ಡೊಮ್ಮೆ ಇಲ್ಲಿ ನಿಂತಿದೆ. ಸೊ ಇದೇ ಹೇಗಿದೆ ಗಾಡಿ ಅಂತ ಒಂದ್ಸಲಿ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮಾಡಿಫಿಕೇಷನ್ ಮಾಡೋದಿದ್ರೆ ಹೇಳ್ರಿ. ಅವ್ನ ಕೈಲಾಗಿಲ್ಲ ಅಂದ್ರೆ ನನ್ನ ಕಡೆಯಿಂದ ಮಾಡಿಸ್ಕೊಡ್ತೀನಿ ಮಾಡಿಫಿಕೇಷನು, ಒಂದೆರಡು ಚಿಕ್ಕ ಪುಟ್ಟದು. ಗಾಡಿ ಆ್ಯಕ್ಚುಲಿ ಸಿಮಿಲರ್ ಟು ಸ್ವಲ್ಪ MT-15 ಥರ ಓಕೆ ಅನಿಸುತ್ತೆ. ಬಟ್ MT-15ನ ಟಚ್ ಮಾಡಲ್ಲ ಇದು. ಬಟ್ ಓಕೆ, ನಾಟ್ ಬ್ಯಾಡ್ ಬೈಕ್ ಅನ್ಬೋದು. ಬ್ಯಾಕಲ್ಲಿ ಒಂದು ಡಿಶ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಡ್ರಮ್ ಬದಲು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಚೆನ್ನಾಗಿದೆ ಸಿಟಿ ಯೂಸೇಜ್ಗೆ. 250 ಸೂಪರ್ ಆಗಿದೆ ಗುರು. ಇದರಲ್ಲಿ 150 ಕೊಟ್ಟವನೇ, ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು 150 ಅಲ್ಲ, ಇನ್ನೂ 100cc ಅಂತೇಳಿ. ಬಟ್ ಓಕೆ, ನಾಟ್ ಬ್ಯಾಡ್. ಸೊ ಇವತ್ತಿನ ವ್ಲಾಗ್ ಈ ಥರ ಆಯಿತು. ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರ್ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಹೋಗಂಗೆ ಫಾಲೋ ಮಾಡಿಬಿಡ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರತಿಗೊಟ್ಟರು ಸೈನಿಂಗ್ ಔಟ್ ಆಫ್ ಪಿದ್ವಾಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್, ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್.